ಬಿಡದಿ ಟೌನ್ಶಿಪ್ ಕದನ ಎಚ್ಡಿಕೆ ವರ್ಸಸ್ ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ಫೈಟ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಮೊನ್ನೆಯಷ್ಟೇ ಬಿಡದಿಯಲ್ಲಿ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು. ಇದೀಗ ಮತ್ತೆ ಪೋಸ್ಟರ್ಗಳು ಪ್ರತ್ಯಕ್ಷ ಆಗಿದೆ. ಭೂ ಹಗರಣದಲ್ಲಿ ಕುಮಾರಸ್ವಾಮಿ ಜೈಲು ಪಾಲಾಗ್ತಾರೆ ಅಂತ ಕಾಂಗ್ರೆಸ್ನ ಕೆಲ ನಾಯಕರುಗಳು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಕದನ ಕಣದಲ್ಲಿ ಪೋಸ್ಟರ್ ವಾರ್. ಭೂ ಹಗರಣದಲ್ಲಿ ಜೈಲಿಗೆ ಹೋಗಲು ಸಿದ್ಧರಾಗಿ ಎಂದು ಪೋಸ್ಟರ್. ನಮಗೂ ಪೋಸ್ಟರ್ ಮಾಡೋದು ಗೊತ್ತು, ನಿಖಿಲ್ ನಿಗಿನಿಗಿ. ನಮಗೂ ಗೊತ್ತಿದೆ, ನಾಳೆಯಿಂದ ಏನು ನಮಗೆ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು ಶುರು ಮಾಡ್ಲಾ? ನಾಳೆ ನಾನು ಅವ್ರದ್ದೇನೇನು ವ್ಯವಹಾರಗಳು, ಅವ್ರೇನು ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದಾರೇನ್ರಿ? ಬಿಡದಿ ಟೌನ್ಶಿಪ್ ಭೂ ಒತ್ತುವರಿ ಕದನ ಮತ್ತಷ್ಟು ತೀವ್ರಗೊಂಡಿದೆ. ಮೊನ್ನೆಯಷ್ಟೇ ಬಿಡದಿಯ ಹಲವೆಡೆ ಕುಮಾರಸ್ವಾಮಿ ನಿಖಿಲ್ ವಿರುದ್ಧ ಪೋಸ್ಟರ್ ಅಂಟಿಸಲಾಗಿತ್ತು. ಇದೀಗ ಇವತ್ತು ಮತ್ತೆ ಬಿಡದಿ ಬೈರಮಂಗಲ ಸುತ್ತಮುತ್ತ ಪೋಸ್ಟರ್ಗಳು ರಾರಾಜಿಸುತ್ತಿವೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಪುತ್ರ ನಿಖಿಲ್ ವಿರುದ್ಧ ಪೋಸ್ಟರ್ ಅಂಟಿಸಲಾಗಿದೆ. ಒಂದು ಪೋಸ್ಟರ್ನಲ್ಲಂತೂ ಹಲಗೆ ವಡರಹಳ್ಳಿ ಕೇತಗಾನಹಳ್ಳಿ ಭೂ ಹಗರಣ ಆರೋಪ ಮಾಡಲಾಗಿದ್ದು, ಜೈಲಿಗೆ ಹೋಗಲು ಸಿದ್ಧರಾಗಿ ಅಂತ ಎಚ್ಚರಿಕೆ ನೀಡಲಾಗಿದೆ. ಈ ಪೋಸ್ಟರ್ಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅಂಟಿಸಿದ್ದಾರೆ ಎನ್ನಲಾಗಿದೆ. ಪೋಸ್ಟರ್ ಅಂಟಿಸಿದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಈ ಬಗ್ಗೆ ಟಿವಿ9 ಜೊತೆ ಮಾತನಾಡಿದ ನಿಖಿಲ್, ನಮಗೂ ಪೋಸ್ಟರ್ ಅಭಿಯಾನ ಮಾಡೋದು ಗೊತ್ತಿಲ್ವಾ? ಶಿಷ್ಯಂದಿರು ಚೇಲಾಗಳನ್ನ ಬಿಟ್ಟು ಪೋಸ್ಟರ್ ಅಂಟಿಸಿದ್ದಾರೆ. ಗಂಡಸ್ತನ ಇರೋರು ರಾತ್ರೋರಾತ್ರಿ ಪೋಸ್ಟರ್ ಅಂಟಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ನಮಗೂ ಗೊತ್ತಿದೆ, ನಾಳೆಯಿಂದ ಏನು ನಮಗೆ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು ಶುರು ಮಾಡ್ಲಾ? ನಾಳೆ ನಾನು ಶುರು ಮಾಡ್ತೀನಿ ನೋಡಿ. ನಾಳೆಯಿಂದ ಅವ್ರದ್ದೇನೇನು ಕತೆಗಳಿದೆ, ಅವ್ರದ್ದೇನೇನು ವ್ಯವಹಾರಗಳು, ಅವ್ರೇನು ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದಾರೇನ್ರಿ? ನೋಡ್ರಿ, ನೇರವಾಗಿ ಹೇಳ್ತೀನಿ, ಗಂಡಸ್ತನ ಇರ್ತಕ್ಕಂಥವ್ರು ರಾತ್ರೋರಾತ್ರಿ ಪುಂಡುಪೋಖ್ರಿಗಳು, ಇವ್ರ ಚೇಲಾಗಳು, ಇವ್ರ ಶಿಷ್ಯಂದ್ರನ್ನ ಬಿಟ್ಕೊಂಡು ತಲೆ ಮೇಲೆ ಟವಲ್ ಹಾಕ್ಕೊಂಡು ಹೋಗಿ ಪೋಸ್ಟ್ ಅಂಟಿಸೋ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನಾಳೆ ನಾನು ಬೇಕಾದ್ರೆ ಪ್ರಾರಂಭ ಮಾಡ್ತೀನಿ. ಆ ಪೋಸ್ಟರ್ ಏನು ಅಂಟಿಸಿದಾರೆ ನಾನು ನೋಡಿದ್ದೀನಿ. ಇಷ್ಟಕ್ಕೆ ಸುಮ್ಮನಾಗದ ನಿಖಿಲ್ ಕುಮಾರಸ್ವಾಮಿ ಶಾಸಕ ಬಾಲಕೃಷ್ಣ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಖಿಲ್ಗೆ ಬೈದವರಿಗೆ ಸಿಎಂ ಸ್ಥಾನಮಾನ ಕೊಡ್ತೀವಿ ಎಂದಿದ್ದಾರೆ. ಅದಕ್ಕಾಗಿ ಪೋಸ್ಟರ್ ಅಂಟಿಸಿಕೊಂಡು ಈ ರೀತಿ ಹೇಳಿಕೆ ಕೊಡ್ತಾರೆ ಅಂದ್ರು. ಇವ್ರು ವಿಧಾನಸೌಧಕ್ಕೆ ಒಳಗಡೆ ಕರೆದು 4 ಗೋಡೆ AC ರೂಮಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡಿ ಸೆಟಲ್ಮೆಂಟ್ ಮಾಡ್ತಕ್ಕಂಥದ್ದು ಬೇಡ. ಇಲ್ಲಿ ಆಗಿರ್ತಕ್ಕಂಥದ್ದು ಬಾಧಿತ ಪ್ರದೇಶಗಳೇನಿದೆ ಅಲ್ಲಿ ರೈತರು ಸಂಕಷ್ಟದಲ್ಲವ್ರೆ ಯಾವನು ಇಲ್ಲಿವರೆಗೂ ಬಂದಿಲ್ಲ. ರೈತರು ಹೇಳ್ತಾ ಇರೋದು ಇಲ್ಲಿ ಯಾವುದೋ ಕಮರ್ಷಿಯಲ್ ಆಕ್ಟಿವಿಟೀಸ್ ಬೇಡ, ಇಲ್ಲಿ ಬಾಲಕೃಷ್ಣ ಅವ್ರ ಥರ ಯಾವುದೋ ಲೇಔಟ್ ಮೈಂಡ್ ಸೆಟ್ ಇರ್ತಕ್ಕಂಥ ರೈತರು ಯಾರೂ ಇಲ್ಲ. ಇಲ್ಲಿ ಕೃಷಿ ಭೂಮಿ ತಾಯಿಯನ್ನು ನಂಬ್ಕೊಂಡು ಕೃಷಿ ಮಾಡ್ಕೊಂಡು ಬದುಕು ಕಟ್ಕೊಂಡಿರ್ತಕ್ಕಂಥ ರೈತರವ್ರೆ. ಅವ್ರಿಗೆ ಯಾಕ್ರಿ ಬೇಕು ಲೇಔಟು? ಅವ್ರಿಗೆ ಯಾಕ್ರಿ ಬೇಕು ಕಮರ್ಷಿಯಲ್ ಬಿಲ್ಡಿಂಗ್ಗಳು? ಈ ಮನಸ್ಥಿತಿ ಇರ್ತಕ್ಕಂಥದ್ದು ಅವ್ರ ಬಾಸ್ಗೆ. ನನ್ನ ಹೆಸರಿನಲ್ಲಿರುವುದು 32 ಎಕರೆ ಜಮೀನು, ಅನಿತಾ ಕುಮಾರಸ್ವಾಮಿ ತಿರುಗೇಟು. ಬಿಡದಿ ವ್ಯಾಪ್ತಿಯಲ್ಲಿ ಜಮೀನು ಹೊಂದಿದ್ದಾರೆಂಬ ಎಂಬಿ ಪಾಟೀಲ್ ಆರೋಪಕ್ಕೆ ಮಾಜಿ ಶಾಸಕಿ ಅನಿತಾ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಹೆಸರಿನಲ್ಲಿರುವುದು 32 ಎಕರೆ ಜಮೀನು ಮಾತ್ರ ಅಂತ ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನನ್ನ ಹೆಸರಿನಲ್ಲಿರೋದು 32 ಎಕರೆ ಜಮೀನು. ಸಚಿವರಾದ ಶ್ರೀ ಎಂಬಿ ಪಾಟೀಲ್ ಅವರು ಹೇಳಿರುವಂತೆ 100 ಎಕರೆ ಅಲ್ಲ. ರಾಜಕೀಯ ದುರುದ್ದೇಶಕ್ಕಾಗಿ ಮನೆಯವರನ್ನ ಎಳೆದು ತಂದು ಸುಳ್ಳು ಪ್ರಚಾರ ಮಾಡೋದು ಯಾರಿಗೂ ಶೋಭೆ ತರೋದಿಲ್ಲ. ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚಿಸುವ ಕೀಳು ಮಟ್ಟಕ್ಕೆ ಯಾರೂ ಹೋಗಬಾರ್ದು. ಅನಗತ್ಯವಾಗಿ ನನ್ನ ಬಗ್ಗೆ, ನನ್ನ ಕುಟುಂಬದ ಕುರಿತು ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದ್ರೆ ಕಾನೂನು ಮೂಲಕ ಅಂಥವರಿಗೆ ಉತ್ತರ ಕೊಡ್ತೇನೆ. ಇನ್ನು ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ವಿರುದ್ಧ ಮಾಜಿ ಶಾಸಕ ಮಂಜುನಾಥ್ ಕಿಡಿಕಾರಿದ್ದಾರೆ. ಪೋಸ್ಟರ್ ಅಂಟಿಸುವುದಕ್ಕೆ ಕಡಿವಾಣ ಬೆಳೆದಿದ್ರೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಲೇಔಟ್ ಮಾಡಬೇಕು. ಹೇ ಮಿಸ್ಟರ್ ಬಾಲಕೃಷ್ಣ, ನೀನ್ ಹಾಕೊಂಡಿದ್ಯಲ್ಲಪ್ಪ ಅಲ್ಲಿ ಹುಲಿಕಟ್ಟಲ್ಲಿ 300 ಎಕರೆ ಜಮೀನನ್ನ, ಸರ್ಕಾರಿ ಜಮೀನು ಹಾಕೊಂಡು ಕೂತಿದ್ಯಲ್ಲಪ್ಪ. ಸ್ವತಃ ಗುಂಡು ತೋಪು ಬಿಟ್ಟಿಲ್ಲ.
ನಾವು ಮುಕ್ತವಾಗಿ ನಾವ್ಯಾರು ಕಳ್ಳರ ಥರ ರಾತ್ರಿ ಹೊತ್ತು ಬಂದು ಪೋಸ್ಟರ್ ಅಂಟಿಸೋರಲ್ಲ. ಇಡೀ ನಮ್ಮ ಸಂಘಟನೆ ಮೂಲಕ ಪೋಸ್ಟರ್ ಅಭಿಯಾನವನ್ನ ಮಾಡ್ತೀವಿ, ಹಗಲಲ್ಲಿ ಮಾಡ್ತೀವಿ. ಸರ್ಕಾರಿ DC ಕಚೇರಿ ಮುಂದೆ ಅಂಟಿಸ್ತೀವಿ, SP ಕಚೇರಿ ಮುಂದೆ ಅಂಟಿಸ್ತೀವಿ. ಅದೇನ್ ಕಾನೂನು ತಗೋತಿರೋ, ಅದೆಲ್ಲಿ ನಮ್ಗೆ ಜೈಲ್ಗೆ ಹಾಕ್ತಿರೋ ಹಾಕಿ, ನೀವು ಯಾವ ಕೇಸ್ ಹಾಕ್ತಿರೋ ಹಾಕಿ. ಪೋಸ್ಟರ್ ವಿರುದ್ಧ ರಾಜ್ಯ ಜೆಡಿಎಸ್ ಘಟಕವು ಆಕ್ರೋಶ ಹೊರಹಾಕಿದ್ದು, ಕಾಂಗ್ರೆಸ್ನಿಂದ ರಾತ್ರೋರಾತ್ರಿ ಪೋಸ್ಟರ್ ಅಂಟಿಸೋದು ಚಾಳಿ ಆಗಿಬಿಟ್ಟಿದೆ. ಬಿಡದಿ ರೈತರೆದುರು ಸಂವಾದಕ್ಕೆ ಬನ್ನಿ ಅಂದ್ರೆ ಬರ್ತಿಲ್ಲ, ಮುಖಾಮುಖಿ ಆಗುವ ತಾಕತ್ತಿಲ್ಲ ಅಂತ ಸಿಎಂ DK ಶಿವಕುಮಾರ್ಗೆ ಪರೋಕ್ಷ ಟಾಂಗ್ ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ಬಗ್ಗೆ DK ಶಿವಕುಮಾರ್ ಹಾಗೂ HD ಕುಮಾರಸ್ವಾಮಿ ಪಂಥಾಹ್ವಾನದ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. DK HDK ಮುಖಾಮುಖಿ ಆಗ್ತಾರಾ? ಇಬ್ಬರ ನಡುವೆ ಬಹಿರಂಗ ಚರ್ಚೆ ಜೂನ್ 26ಕ್ಕೆ ನಡೆಯುತ್ತಾ, ಜೂನ್ 27ಕ್ಕೆ ನಡೆಯುತ್ತಾ? ಚರ್ಚೆ ನಡೆದ್ರೆ ವಿಧಾನಸೌಧದಲ್ಲಿ ನಡೆಯುತ್ತಾ, ಬಿಡದಿಯಲ್ಲಿ ನಡೆಯುತ್ತಾ ಅಂತ ಚರ್ಚೆ ಗರಿಗೆದರಿದೆ. ಬ್ಯೂರೋ ರಿಪೋರ್ಟ್ TV9.